ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೋಮುಲಮಾಣಿ, ಶ್ರೀ ವಿಶ್ವಶಕ್ತಿ ನ್ಯಾಚುರಲ್ ಹೀಲಿಂಗ್ ಸೆಂಟರ್, ರಾಣೆಬೆನ್ನೂರು. ನಾನು ಕಳೆದ ಶಾರ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಬಿಸಿಲಿನಿಂದ ಯಾವ ಥರ ರಕ್ಷಿಸ್ಕೋಬೇಕು, ಬಿಸಿಲಿನಿಂದ ನಮ್ಮಲ್ಲಿ ಏನು ಸಮಸ್ಯೆ ಆಗುತ್ತಂತ ಒಂದು ಲಾಂಗ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಹಾಗೆಯೇ ಬಿಸಿಲಿನಿಂದ ನಮಗೆ ಏನೇನು ಸಮಸ್ಯೆ ಆಗುತ್ತಂದರೆ, ಈ ಬಾಡಿ ಹೀಟು ಭಾಳ ಹೆಚ್ಚಿಗೆ ಆಗುತ್ತೆ. ಬಾಡಿಯಲ್ಲಿ ಹೀಟ್ ಹೆಚ್ಚಿಗೆ ಆದಾಗ ಈ ಸ್ವೆಟ್ಟಿಂಗ್ ಬರುತ್ತಲ್ಲ, ಅದು ಹೊರಗಡೆ ಬಂದಾಗ ನೀರಿನ ಅಂಶ ಕಡಿಮೆ ಆಗಿ ನಮಗೆ ದಾಹ ಹೆಚ್ಚಾಗ್ತದೆ. ನಮ್ಮ ಬಾಡಿ ಯಾವಾಗಲೂ ಬ್ಯಾಲೆನ್ಸ್ ಆಗಿರಬೇಕು, ಅಂದರೆ ಡಿಹೈಡ್ರೇಷನ್ ಆಗಬಾರ್ದು. ಅದರಿಂದ ಕೆಲವೊಂದು ಸಮಸ್ಯೆಗಳು ಹೆಚ್ಚಿಗೆ ಆಗ್ತವೆ. ಹಾಗಾಗಿ ನೀವು ಯಥೇಚ್ಛವಾಗಿ ನೀರು ಕುಡಿರಿ. ಈ ಬಿಸಿಲಿನಿಂದ ಬಾಡಿ ಹೀಟ್ ಆಗೋದಲ್ಲದೆ ಮತ್ತು ಬಾಡಿ ಡಿಹೈಡ್ರೇಷನ್ ಆಗುತ್ತೆ. ಡಿಹೈಡ್ರೇಷನ್ ಏನು ಅನ್ನೋದು ನಾನು ಮುಂದೆ ತಿಳಿಸ್ಕೊಡ್ತೀನಿ. ಮತ್ತು ಸ್ಕಿನ್ಗಳು, ಈ ಸ್ಕಿನ್ ಕೆಲವೊಬ್ಬರಿಗೆ ಅಲರ್ಜಿ ಆಗೋದು, ಈ ಬಾಡಿ ಈ ಮಾಯ್ಶ್ಚರ್ ಇರುತ್ತಲ್ಲ, ನಮ್ಮ ಬಾಡಿ ಈ ಸ್ಕಿನ್ ಇರುತ್ತಲ್ಲ ಮಾಯ್ಶ್ಚರ್ ಆಗಿರಬೇಕು. ಅದು ಯಾವಾಗ ಡ್ರೈ ಸ್ಕಿನ್ ಆಗುತ್ತೋ ನಮಗೆ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ. ಇಚ್ಚಿಂಗ್ ಸ್ಟಾರ್ಟ್ ಆದಮೇಲೆ ಅದು ಮತ್ತೆ ಬೇರೆ ಥರದ್ದು ಸ್ಕಿನ್ ಕೂಡ ಕಪ್ಪಾಗೋ ಚಾನ್ಸಸ್ಸು ಇರುತ್ತೆ. ಈ ಬಿಸಿಲಲ್ಲಿ ಕೆಲಸ ಮಾಡೋರು ಆದಷ್ಟು ಬೆಳಿಗ್ಗೆ ಬೇಗನೆ ಕೆಲಸ ಮಾಡಿ ಮಧ್ಯಾಹ್ನ ಅಷ್ಟೊತ್ತಿಗೆ ಕ್ಲೋಸ್ ಮಾಡಿದರೆ ಒಳ್ಳೆಯದು. ಯಾಕಂದರೆ ಇದು ಒಳ್ಳೆ ಬಿಸಿಲಲ್ಲ, ಭಾಳ ಕೆಟ್ಟ ಭಯಂಕರವಾದಂಥ ಬಿಸಿಲಿದೆ. ಹಾಗಾಗಿ ದಯಮಾಡಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಮತ್ತು ಈ ಬಿಸಿಲು ಹೆಚ್ಚಿಗೆ ಆದರೆ ಈ ಬಿ ಪಿ ಕೂಡ ಏರುಪೇರಾಗೋ ಚಾನ್ಸಸ್ ಇರುತ್ತೆ. ಬಿ ಪಿ ಫ್ಲೆಕ್ಚರ್ ಆಗ್ಬೋದು. ಹಾಗಾಗಿ ನೀವು ಬಿಸಿಲಿನಲ್ಲಿ ಅಡ್ಡಾಡಬೇಕಂದ್ರೆ ನಿಮ್ಮ ಸುರಕ್ಷತೆಯನ್ನು ನೀವು ಕಾಪಾಡಿಕೊಳ್ಳಿ. ಈ TM ಮತ್ತು TCM ಮೆಥಡ್ ಪ್ರಕಾರ ಈ ಬಿಸಿಲಿನಿಂದ ನಮಗೇನಾಗುತ್ತೆ ಅಂದರೆ ಬಾಡಿ ಹೀಟ್ ಆಗುತ್ತೆ ಮತ್ತು ಪಿತ್ತ ಜಾಸ್ತಿ ಆಗುತ್ತೆ. ಈ ಗಾಲ್ ಬ್ಲ್ಯಾಡರ್ ಅಂತ ಏನು ಕರಿತೀವಿ ನಾವು, ಪಿತ್ತ ಕೋಶ, ಅದು ಪಿತ್ತನ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತದೆ. ಮತ್ತು ಫೈರ್ ಎಲಿಮೆಂಟ್ ಅಂದರೆ ಸ್ಮಾಲ್ ಇಂಟೆಸ್ಟೈನ್ ಮತ್ತು ಹಾರ್ಟಿಗೆ ನಾವು ಪಂಚಭೂತದಲ್ಲಿ ನೋಡ್ತೀವಿ, ಅದು ಕೂಡ ಎಕ್ಸಸ್ ಆಗಿಬಿಡುತ್ತೆ. ಮತ್ತು ಇದರಿಂದ ರಕ್ಷಣೆ ಪಡೆಯೋದು ಹೇಗೆ? ನಾವು ನೋಡಿ, ಬಿಸಿಲಲ್ಲಿ ನೀವು ಮಕ್ಕಳು ಭಾಳ ಆಟ ಆಡ್ತಾರೆ, ಅವರಿಗೆಲ್ಲ ಕೆಲವೊಬ್ರಿಗೆ ಏನಾಗುತ್ತೆ, ವಾಂತಿ ಸ್ಟಾರ್ಟ್ ಆಗುತ್ತೆ, ಒಬ್ಬರಿಗೆ ಬೇದಿ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಮಕ್ಕಳ ಬಗ್ಗೆ ಸುರಕ್ಷತೆ ಇರಲಿ, ಭಾಳ ಜಾಗರೂಕತೆಯಿಂದ ನೋಡಿ. ನೀವು ಎಲ್ಲೇ ಮಾರ್ಕೆಟಿಗೆ ಹೋಗ್ಬೇಕು, ಎಲ್ಲೇ ಒಂದು ಕೆಲಸಕ್ಕೆ ಹೋಗ್ಬೇಕಂದ್ರೆ ಆದಷ್ಟು ಬೇಗನೆ ಮುಗಿಸ್ಕೊಳ್ರಿ. ಇಲ್ಲ ಅರ್ಜೆಂಟ್ ಎಮರ್ಜೆನ್ಸಿ ಇದೆ ಅಂದರೆ ಅದಕ್ಕೆ ಆದಂಥ ಈ ಕೊಡೆ ಇಟ್ಕೊಳ್ಳಿ, ಇಲ್ಲಾಂದರೆ ಕರೋಸ್ತರ ತಲೆ ಮೇಲೆ ಹಾಕ್ಕೊಳ್ಳಿ, ಮತ್ತು ಸನ್ ಗ್ಲಾಸಸ್ ಯೂಸ್ ಮಾಡಿ. ಈ ಥರ ಪ್ರಿಕಾಷನ್ಸನ್ನು ಯೂಸ್ ಮಾಡಿ. ಮತ್ತು ಇದರಿಂದ ರಕ್ಷಣೆ ಹೆಂಗೆ ಪಡಿಬೇಕು ಅಂದರೆ 4 ರಿಂದ 5 ಲೀಟ್ರ್ ಪ್ರತಿದಿನ ನೀವು ನೀರು ಕುಡಿಬೇಕು. 4 ರಿಂದ 5 ಲೀಟ್ರ್ ನೀವು ಪ್ರತಿದಿನ ನೀರು ಕುಡಿದಾಗ ನಮ್ಮ ಬಾಡಿ ಸ್ವೆಟ್ಟಿಂಗ್, ಬೆವರ ಮುಖಾಂತರ ಏನು ಹೊರಗೆ ಹೋಗಿರ್ತದೋ ಅದು ನೀವು ಬ್ಯಾಲೆನ್ಸ್ ಮಾಡ್ಬೋದು. ಮತ್ತು ಏನು ಮಾಡ್ಬೋದು, ಮಜ್ಜಿಗೆ ಕುಡಿಯೋದು. ಮಜ್ಜಿಗೆ ಅಂದರೆ ಪಾಕೆಟ್ ಮಜ್ಜಿಗೆ ಬೇಡ. ಈ ಹಳ್ಳಿಗಳಲ್ಲಿ ಮೊಸರು ಕಡದ ಮಜ್ಜಿಗೆ ಮಾಡ್ತಾರೆ, ಆ ಥರ ಮಜ್ಜಿಗೆ ತಗೊಂಡಾಗ ಅದು ಚೆನ್ನಾಗಿರುತ್ತೆ, ನಮ್ಮ ಬಾಡಿಯಲ್ಲಿ ತಂಪನ್ನು ಹೆಚ್ಚಿಗೆ ಮಾಡುತ್ತೆ. ಮತ್ತು ಏನು ಮಾಡಬೇಕು, ಎಳ್ನೀರು ಕುಡಿರಿ. ನೀವು ಈಗ ಎಳ್ನೀರು ಬಿಡಿ, ಮಾತಾಡೋಂಗಿಲ್ಲ, 50 ರೂಪಾಯಿ 60 ರೂಪಾಯಿ ಅಂತ ಹೇಳ್ತಾರೆ. ಆದಷ್ಟು ಎಳ್ನೀರು ಕುಡಿಯೋಕ್ಕೆ ಪ್ರಯತ್ನ ಮಾಡಿ. ಇಲ್ದವರು ಈ ಲಿಂಬೆ ಪಾನಕ ಬರುತ್ತಲ್ಲ, ಲಿಂಬೆ ಶರ್ಬತ್ ಅಂತೀವಿ ನಾವು, ಅದನ್ನು ಕುಡಿರಿ. ಯಾಕಂದರೆ ಅದು ಕಡಿಮೆ ಖರ್ಚಿನಲ್ಲಿ ಮಾಡ್ತೀವಿ. ಹಾಗಾಗಿ ಲಿಂಬೆ ಶರ್ಬತ್ ಮಾಡ್ಕೊಂಡು ಕುಡಿಬೋದು. ಮತ್ತು ಆಹಾರ ಯಾವ ಥರ ತಗೋಬೇಕು, ಆಹಾರ ನೋಡಿ, ಹಸಿರು ತರಕಾರಿ ಜಾಸ್ತಿ ಈ ಬಾಯ್ಲ್ಡ್ ಮಾಡಬೇಡಿ, ಬೇಯಿಸಬೇಡಿ, ಹಾಗೆ ರಾಮ್ ತಿನ್ನಿ. ಅವಾಗ ಏನಾಗುತ್ತೆ, ಈ ಬೇಯಿಸ್ಕೊಂಡು ತಿಂದಾಗ ಅದರಲ್ಲಿರ್ತಕ್ಕಂತಹ ಎಲ್ಲ ಹೋಗ್ಬಿಟ್ಟು ಮತ್ತೆ ತಂಪು ಸಿಗಲ್ಲ. ಹಾಗಾಗಿ ಕ್ಯಾರೆಟು, ಬೀಟ್ರೋಟು, ಸೌತೆಕಾಯಿ, ಇದು ಪಪ್ಪಾಯ ಹಣ್ಣು ಸ್ವಲ್ಪ ಲಿಮಿಟೆಡ್ ಆಗಿ ತಿನ್ನಿ, ಯಾಕಂದರೆ ಅದು ಕೂಡ ಹೀಟ್ ಆಗುತ್ತೆ. ಆ ಥರ ಈ ಕಲ್ಲಂಗಡಿ ಹಣ್ಣು ಅಂತೀವಲ್ಲ, ವಾಟರ್ಮೆಲನ್, ಅದನ್ನು ತಿನ್ನಿ. ಮತ್ತು ಯಾವ ಥರದ ಆಹಾರ ತಗೋಬಾರ್ದು ಈ ಬಿಸಿಲಲ್ಲಿ ಅಂದರೆ, ಮಸಾಲೆ ಪದಾರ್ಥ ಕಡಿಮೆ ಮಾಡಬೇಕು, ಖಾರ ಭಾಳ ಕಡಿಮೆ ಮಾಡಬೇಕು. ಈ ಕರೆದಿದ್ದು ಐಟಮ್ಸ್ ಬರುತ್ತಲ್ಲ, ಮಿರ್ಚಿ, ಗೋಬಿ, ಜಂಕ್ ಫುಡ್ಸ್, ಆಲ್ಮೋಸ್ಟ್ ಆಲ್ ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡಿ. ಯಾಕಂದರೆ ತಂದೆ ತಾಯಿಗಳು ಮಕ್ಕಳ ಬಗ್ಗೆ ಜಾಗೃತಿ ಇರಲಿ, ಇದು ಭಾಳ ಅಮೂಲ್ಯವಾದದ್ದು. ಒಂದು ಸಲ ನಾವು ಆರೋಗ್ಯ ಹದಗೆಟ್ಟಂದರೆ ಅದನ್ನು ಸರಿ ಮಾಡಲು ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ಅದನ್ನು ಮಾಡಿ. ಮತ್ತು ಡ್ರೆಸ್ ಯಾವ ಥರ ಹಾಕಬೇಕು, ಡ್ರೆಸ್ ಕೋಡ್ ಯಾವ ಥರ ಇರಬೇಕಂದ್ರೆ,
ಈ ಖಾದಿ ಬಟ್ಟೆ ಸಿಗುತ್ತಲ್ಲ, ಖಾದಿ ಬಟ್ಟೆ ತಗೊಳ್ಳಿ. ಮನೇಲಿ ಇತ್ತಂದರೆ ಬನಿಯನ್ ಮೇಲೆ ಇರ್ರಿ ಗಂಡ್ಮಕ್ಳು, ಹೆಣ್ಮಕ್ಳು ಅಷ್ಟೇ ಈ ತೆಳುವಾದಂತಹ ಸೀರೆ ಅವನ್ನ ಯೂಸ್ ಮಾಡಿರಿ. ಯಾಕಂದರೆ ಭಾಳ ನಾವು ದಪ್ಪ ಡ್ರೆಸ್ನ ಹಾಕಿದಾಗ ಬಾಡಿ ಬೆವರು ಜಾಸ್ತಿ ಬರುತ್ತೆ. ಹಾಗಾಗಿ ಕಾಟನ್ ಡ್ರೆಸ್ ಯೂಸ್ ಮಾಡೋಕ್ಕೆ ಪ್ರಯತ್ನ ಪಡ್ರಿ. ಮತ್ತು ಈ ಆಲ್ಮೋಸ್ಟ್ ಆಲು ವೈಟ್ ಕಲರ್ ಡ್ರೆಸ್ ಹಾಕಿ. ಯಾಕಂದರೆ ವೈಟ್ ಕಲರ್ ಡ್ರೆಸ್ಸು ಸೂರ್ಯನ ಬೆಳಕನ್ನು ಹೀರ್ಕೊಳಂಗಿಲ್ಲ. ಈ ಬ್ಲ್ಯಾಕ್ ಡ್ರೆಸ್ ಇದೆಯಲ್ಲ ಅದು ಸೂರ್ಯನ ಕಿರಣಗಳನ್ನು ಅಬ್ಸರ್ವ್ ಮಾಡುತ್ತೆ. ಹಾಗಾಗಿ ಇದನ್ನು ಮಾಡಿ. ಹೊರಗಡೆ ಹೋಗ್ಬೇಕಾದ್ರೆ ನಾ ಹೇಳಿದ್ನಲ್ಲ, ಕೊಡೆ ಹಿಡ್ಕೊಳ್ಳಿ, ಇಲ್ಲಾಂದರೆ ಕರವಸ್ತ್ರ ಹಾಕ್ಕೊಳ್ಳಿ. ಈ ಥರ ಲೈಫ್ ಸ್ಟೈಲನ್ನು ನೀವು ಸೂರ್ಯನ ಬೆಳಕನ್ನು ಹೋಗೋ ತನಕ, ಈಗ ಸದ್ಯಕ್ಕೆ ಸೂರ್ಯನ ಬೆಳಕು ಭಾಳ ಶಾಖ ಇದೆ ಅಂತ ಈಗೆಲ್ಲ ಹವಾಮಾನ ಇಲಾಖೆದವ್ರು ಹೇಳ್ತಾ ಇದ್ದಾರೆ, ನಮಗೂ ಕೂಡ ಗೊತ್ತಾಗ್ತಾ ಇದೆ. ಮತ್ತು ಕಲರ್ ಥೆರಪಿ ಏನು ಮಾಡ್ಬೋದು ಸರ್? ನಮಗೆ ಈಗ ಕಲರ್ ಥೆರಪಿ ಹೇಳಿಬಿಡಿ ಸರ್ ಅಂದರೆ, ನೋಡಿರಿ ಈ ಗ್ರೀನ್ ಕಲರ್ ಇದೆಯಲ್ಲ, ಡಾರ್ಕ್ ಗ್ರೀನ್ ಕಲರ್ ಬಂದ್ಬಿಟ್ಟು ನಮ್ಮ ಬಾಡಿಯನ್ನು, ಜಲತತ್ವವನ್ನು ರೆಪ್ರೆಸೆಂಟ್ ಮಾಡ್ತದೆ. ಅಂದರೆ ಈ ಕಿಡ್ನಿ ವಾಟರ್ ಎಲಿಮೆಂಟ್, ಕಿಡ್ನಿ ಮತ್ತು ಯೂರಿನರಿ ಬ್ಲಡ್. ಹಾಗಾಗಿ ಇದು ಏನಂದರೆ ಬಲಗೈ. ಈ ಬಲಗೈ ಈ ಇಂಡೆಕ್ಸ್ ಫಿಂಗರ್ ಬರುತ್ತಲ್ಲ, ಅಲ್ಲಿ ನಂಬರ್ 4 ಅಂತ ಬರೀರಿ. ನಂಬರ್ 4 ಮೇಲಿನೂ ನಂಬರ್ 4 ಬರೀರಿ. ಇಲ್ಲಿ ಕೈ ಮೇಲೆ ಬೇಕಾದ್ರೆ ನಂಬರ್ 4 ಬರೀರಿ. ಈ ನಂಬರ್ 4 ಬರೆದಾಗ ನಿಮ್ಮ ಬಾಡಿಯಲ್ಲಿ ಡಿಹೈಡ್ರೇಷನ್ ಕಡಿಮೆ ಆಗುತ್ತೆ. ಮತ್ತೆ ನೋಡಿ, ತೋರ್ಬೆರಳು ಉಗುರು ಕೆಳಗಡೆನು, 2 ತೋರ್ಬೆರಳು ಉಗುರು ಕೆಳಗಡೆ ಒಂದು ಡಾರ್ಕ್ ಗ್ರೀನ್ ಕಲರ್ನ ಯೂಸ್ ಮಾಡಿ. ಇದರಿಂದ ನೀವು ಸ್ವಲ್ಪ ಬಚಾವ್ ಆಗ್ಬೋದು. ಸರ್, ಈಗ ಹೇಳಿದ್ರಿ ಕಲರ್ಸ್ ಹೇಳಿದ್ರಿ, ಅಕ್ಯುಪ್ರೆಷರಲ್ಲಿ ಯಾವ್ದು ಮಾಡ್ಬೋದು ನೋಡಿ. LI11 ಲಾರ್ಜ್ ಇಂಟೆಸ್ಟೈನ್ 11 ಅಂತ ಹೇಳ್ತೀವಿ ನಾವು ಪಾಯಿಂಟ್. ಲಾರ್ಜ್ ಇಂಟೆಸ್ಟೈನ್ ಅಂದರೆ ದೊಡ್ಡ ಕರಳು. ಈ ದೊಡ್ಡ ಕರಳ ಪಾಯಿಂಟ್ LI11 ಎಲ್ಲಿ ಬರುತ್ತೆ ಗೊತ್ತಾ? ನೋಡಿ, ಈ ನಾವು ಇಲ್ಲಿ ಮಡಿಸಿದಾಗ ಒಂದು ಗೆರೆ ಬರುತ್ತೆ. ಆ ಗೆರೆ ಎಂಡ್ ಆಗುತ್ತಲ್ಲ, ಅಲ್ಲಿ LI11 ನೀವು ಬೇಕಾದರೆ ಗೂಗಲಲ್ಲಿ ಸರ್ಚ್ ಮಾಡ್ಬೋದು. LI11 ಅಂದರೆ ಲಾರ್ಜ್ ಇಂಟೆಸ್ಟೈನ್ 11. ಇದು ಬಾಡಿನ ಈ ನಾವು ಹೊಲದಲ್ಲಿ ಸ್ಪ್ರಿಂಕ್ಲರ್ ಹಾಕ್ತೀವಲ್ಲ, ಆ ಥರ ಸ್ಪ್ರಿಂಕ್ಲರ್ ಥರ ನಮ್ಮ ಬಾಡಿನ ಕೋಲ್ಡ್ ಇಡುತ್ತೆ. ಮತ್ತು ಭಾಳ ಹೀಟ್ ಇದೆ ಸರ್ ನನ್ನ ಬಾಡಿ, ನಾನು ಎಷ್ಟೇ ಮಾಡಿ LI11 ಪ್ರೆಸ್ ಮಾಡಿದ್ದೀನಿ ಆದರೂ ಕಡಿಮೆ ಆಗಿಲ್ಲ ಅಂದರೆ K10 ಪ್ರೆಸ್ ಮಾಡಿ. K10 ಭಾಳ ಕೋಲ್ಡ್ ಆಗೋ ಪಾಯಿಂಟು. ನೀವು ವಾರದಲ್ಲಿ 1 ಸಲ ನಿಮ್ಮ ಸಿಂಪ್ಟಮ್ಸ್ ನೋಡಿ ಪ್ರೆಸ್ ಮಾಡಬೇಕಾಗುತ್ತೆ. 1 ಸಲ ಪ್ರೆಸ್ ಮಾಡಿ ಒಂದು 3 ದಿವಸ ಗ್ಯಾಪ್ ಕೊಡಿ. ಇಲ್ಲ ಸರ್ ಇನ್ನೂ ಸರಿ ಹೋಗಿಲ್ಲ ಅಂದರೆ ಮತ್ತೊಂದು ಸಲ ಪ್ರೆಸ್ ಮಾಡ್ಬೋದು. ಹಾಗಾಗಿ ನಿಮ್ಮ ಬಾಡಿ ಯಾವ ಲೆವೆಲ್ನಲ್ಲಿದೆ ಆ ಥರ ನೀವು ಆಕ್ಯುಪ್ರೆಷರ್ನ ಪ್ರೆಸ್ ಮಾಡಬೇಕು. ಹಾಗಾಗಿ LI11 ಆಕ್ಯುಪ್ರೆಷರ್ ಮತ್ತು ಭಾಳ ಇದ್ದರೆ K10 ಯೂಸ್ ಮಾಡ್ಬೋದು. ಮತ್ತು SI5 ಕೂಡ ಯೂಸ್ ಮಾಡ್ಬೋದು. ಸ್ಮಾಲ್ ಇಂಟೆಸ್ಟೈನ್ ಅಂದರೆ ಸಣ್ಣ ಕರಳು, SI5 ಕೂಡ ಯೂಸ್ ಮಾಡ್ಬೋದು. ಹಾಗಾಗಿ ನೀವು ಇದನ್ನು ಸೂರ್ಯನ ಬಿಸಿಲಿನಿಂದ ರಕ್ಷಿಸಿಕೊಳ್ಳೋದಕ್ಕೆ ಭಾಳ ಇಂಪಾರ್ಟೆಂಟ್. ಮತ್ತು ಈ ಇನ್ನೇನು ಮಾಡ್ಬೋದು ಅಂದರೆ, ಈ ಡಿಹೈಡ್ರೇಷನ್ ಅಂತ ಹೇಳಿದೆ. ಡಿಹೈಡ್ರೇಷನ್ ಅಂದರೆ ಏನು? ಈ ಹೀಟನ್ನು ಕಂಟ್ರೋಲ್ ಮಾಡೋದು. ವಾಟರ್ ಪ್ಲಸ್ ಫುಡ್, ಲೈಫ್ ಸ್ಟೈಲ್ ಪ್ಲಸ್ ಎನರ್ಜಿ ಬ್ಯಾಲೆನ್ಸ್, ಇವು ಹೆಂಗೆ ನಾವು ಸಮತೋಲನದಲ್ಲಿ ಇಡ್ತೀವೋ ಅದೇ ಥರ ಡಿಹೈಡ್ರೇಷನ್ ಹೆಂಗಂದರೆ, ಸರಳವಾಗಿ ನಮ್ಮ ಆಡು ಭಾಷೆಯಲ್ಲಿ ಹೇಳ್ಬೇಕಂದ್ರೆ, ದೇಹದಲ್ಲಿ ಬೇಕಾದಷ್ಟು ನೀರು ಕಡಿಮೆ ಆಗುತ್ತೆ. ಬಾಡಿಯಲ್ಲಿ ನಾವು ಸ್ವೆಟ್ ಆಗ್ತೀವಲ್ಲ, ಈಗ ನೀವು 1 ಲೀಟರ್ ನೀರು ಕುಡಿತೀರಿ, ಅದು ಸ್ವೆಟ್ ಆದಾಗ ದಿನಕ್ಕೆ ನಾವು ಹೆಚ್ಚು ಕಡಿಮೆ ಒಂದು ಸ್ವೆಟ್ ಆಗ್ತಾ ಆಗ್ತಾ ನಮ್ಮ ಬಾಡಿಯಲ್ಲಿ ಇರ್ತಕ್ಕಂಥ ನೀರಿನ ಅಂಶ ಕಡಿಮೆ ಆಗುತ್ತೆ. ಆ ನೀರಿನ ಅಂಶ ಕಡಿಮೆ ಆದಾಗ ಏನಾಗುತ್ತೆ, ಉಪ್ಪುಗಳಂತೇವೆ, ಎಲೆಕ್ಟ್ರಾಯ್ಡ್ಸ್ ಮತ್ತು ಸೋಡಿಯಂ ಪೊಟ್ಯಾಸಿಯಂ, ಇವು ನೀರು, ಇವೆಲ್ಲ ಬ್ಯಾಲೆನ್ಸ್ ಆಗಿರ್ಬೇಕು ನಮ್ಮ ಬಾಡಿಯಲ್ಲಿ. ಇವು ಕಡಿಮೆ ಆದಾಗ, ಬೆವರಿನ ಮುಖಾಂತರ ಕಡಿಮೆ ಆದಾಗ ನಮ್ಮ ಬಾಡಿ ಡಿಹೈಡ್ರೇಷನ್ ಆಗುತ್ತೆ. ಆ ಡಿಹೈಡ್ರೇಷನಿಂದ ನಾವು ತಪ್ಪಿಸ್ಕೋಬೇಕಂದ್ರೆ ಏನು ಮಾಡಬೇಕು? ಬಹಳಷ್ಟು ನೀರು ಕುಡಿಬೇಕು. ಯಥೇಚ್ಛವಾಗಿ ನೀರು ಕುಡೀರಿ. ಯಥೇಚ್ಛವಾಗಿ ನೀವು ಲಿಂಬು ಶರ್ಬತ್ತಾಗಲಿ, ನಿಮಗೆ ಕಲ್ಲಂಗಡಿ ಹಣ್ಣಾಗಲಿ, ವಾಟರ್ ಮೆಲೂನ್, ಈ ಥರ ಈ ಬಾಡಿಯಲ್ಲಿ ತಂಪು ಕೊಡ್ತಕ್ಕಂತಹ ಯಾವುದೇ ಥರದ ಹಣ್ಣು ಆಗಲಿ, ತರಕಾರಿ ಆಗಲಿ, ಜ್ಯೂಸ್ ಆಗಲಿ, ಅದನ್ನು ನೀವು ಕುಡಿದ ಅಂದರೆ ನೀವು
ಬಾಡಿ ಡಿಹೈಡ್ರೇಷನ್ ಆಗೋದನ್ನು ನೀವು ಕಡಿಮೆ ಮಾಡ್ಬೋದು. ಮತ್ತು ಈ ಯಾವ ಥರ ನಾವು ಸೂರ್ಯನ ಬಿಸಿಲಿನಿಂದ ರಕ್ಷಿಸಿಕೊಳ್ಳೋದಕ್ಕೆ ಮತ್ತು ಹೋಮ್ ರೆಮಿಡೀಸ್ ಏನಾದರೂ ಇದೆ ಅಂತ ಅಂದರೆ ಅದು ಖಂಡಿತ ಇದೆ. ಮತ್ತು ನೋಡಿ, ಈ ಡಿಹೈಡ್ರೇಷನ್ ಆಗ್ತಾ ಇದ್ರೆ ಕೆಲವೊಂದು ಪ್ರಾಬ್ಲಮ್ ಹೆಂಗಾಗುತ್ತಂದರೆ ಬಾಯಿ ಹೆಚ್ಚಿಗೆ ಒಣಗೋದು ಸ್ಟಾರ್ಟ್ ಆಗುತ್ತೆ, ಮತ್ತು BP ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ, ತಲೆ ಸುತ್ತ ಬರೋ ಚಾನ್ಸಸ್ ಇರುತ್ತೆ, ಮತ್ತು ಇದೇ ಥರ ಬಾಡಿಯಲ್ಲಿ ಸ್ಕಿನ್ ಇಚಿಂಗ್ಸ್ ಕೂಡ ಆಗುತ್ತೆ. ಹಾಗಾಗಿ ಇದರಲ್ಲಿ ಮೆರಿಡಿಯನ್ಸ್ ಯಾವ ಬಾಡಿ ಭಾಳ ಹೀಟ್ ಆದಾಗ ಮೆರಿಡಿಯನ್ ಯಾವ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ ಅಂದರೆ